ಬಂಗಾಳ ಗೆಲ್ಲಲು ಗ್ಯಾರಂಟಿ ಕೈ ಹಿಡಿದ ಕೇಸರಿ ಪಡೆ ಬಿಜೆಪಿಯಿಂದ ಬಂಗಾಳದಲ್ಲಿ ಎಲ್ಲ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿಗಳ ಆರ್ಥಿಕ ನೆರವು ನೀಡುತ್ತಾರಂತೆ. ಪದವೀಧರ ನಿರುದ್ಯೋಗಿ ಯುವಕರಿಗೆ ಮಾಸಿಕವಾಗಿ 3,000 ರೂಪಾಯಿ ಹಾಗೂ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಘೋಷಿಸಿದ ಬಿಜೆಪಿ ಕಾಂಗ್ರೆಸ್ನ ಇಷ್ಟು ದಿನಗಳ ಕಾಲ ಟೀಕಿಸ್ತಾ ಇದ್ರು ಅಂತ ಬಿಜೆಪಿ ಈಗ ಗ್ಯಾರಂಟಿ ಯೋಜನೆಗಳ ರೀತಿಯಲ್ಲಿ ಫ್ರೀ ಬಸ್ ಅನ್ನ ಮತ್ತು ಮಹಿಳೆಯರಿಗೆ 3,000 ರೂಪಾಯಿಗಳನ್ನು ಯುವಕರಿಗೆ ಮಾಸಿಕವಾಗಿ 3,000 ಹಣವನ್ನು ಘೋಷಣೆಯನ್ನು ಮಾಡಿದ್ದಾರಂತೆ. ಬಿಜೆಪಿ ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದ ಅಮಿತ್ ಶಾ 45 ದಿನಗಳಲ್ಲಿ 7ನೇ ವೇತನ ಆಯೋಗದ ಅನುಷ್ಠಾನ, 6 ತಿಂಗಳೊಳಗೆ ಏಕರೂಪವನ್ನು ಪಡೆಯುತ್ತೆ ಕಾಂಗ್ರೆಸ್ನ ಗ್ಯಾರಂಟಿ ಹಾದಿ ಹಿಡಿದ ಬಿಜೆಪಿ ನಾಯಕರು. ಇನ್ನು ಪಶ್ಚಿಮ ಬಂಗಾಳ ಚುನಾವಣೆಗೆ ಗ್ಯಾರಂಟಿ ಮೊರೆ ಹೋದ ಬಿಜೆಪಿ. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನವರು ಈ ಒಂದು ಗ್ಯಾರಂಟಿ ಯೋಜನೆಯನ್ನ ಮಾಡಿಕೊಂಡಿದ್ರು. ಗ್ಯಾರಂಟಿಯನ್ನು ಮುಂದಿಟ್ಟುಕೊಂಡು ಮತಗಳನ್ನು ಸೆಳೆಯುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಅದು ಸಕ್ಸಸ್ ಕೂಡ ಆಯಿತು. ಸೊ ಹೀಗಿರಬೇಕಾದ್ರೆ ಅಮಿತ್ ಶಾ ಅವರು ಸಹಿತ ಈಗ ಗ್ಯಾರಂಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಬಿಜೆಪಿನವರು ಗ್ಯಾರಂಟಿಗಳನ್ನು ಇಷ್ಟು ದಿನಗಳ ಕಾಲ ಅವರೇ ಟೀಕಿಸ್ತಾ ಇದ್ರು. ಆದರೆ ಬಿಜೆಪಿಯ ಸಾಕಷ್ಟು ನಾಯಕರುಗಳಾಗಿರ್ಬೋದು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಟೀಕಿಸ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಸೊ ಈಗೇನಾಯಿತು, ಅವರು ಟೀಕೆ ಮಾಡ್ತಾ ಇದ್ದಂಥವರು ಈಗ ಅಮಿತ್ ಶಾ ಅವರು ಅಂದರೆ ಬಿಜೆಪಿಯ ಅಮಿತ್ ಶಾ ಅವರೇ ಈಗ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಯುವಕರಿಗೆ ಮಾಸಿಕವಾಗಿ 3,000 ರೂಪಾಯಿ ಅಂತೆ, ಮಹಿಳೆಯರಿಗೆ ಫ್ರೀ ಬಸ್ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ಬಂಗಾಳಕ್ಕಾಗಿ ಬಿಜೆಪಿ ಸಂಕಲ್ಪ ಪತ್ರ ಅದೇನು ನಾವು ನೋಡೋದಾದರೆ ಮಹಿಳೆಯರಿಗೆ ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಮಾಡ್ತಾರೆ. 6 ತಿಂಗಳೊಳಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡ್ತಾರೆ. ಅದರ ಜೊತೆಗೆ ಪ್ರತಿ ತಿಂಗಳು 1ರಿಂದ 5 ಒಳಗೆ ಮಹಿಳೆಯರಿಗೆ 3,000 ರೂಪಾಯಿ ವರ್ಗಾವಣೆ ಆಗುತ್ತೆ. ನಿರುದ್ಯೋಗಿ ಪದವೀಧರ ಯುವಕರಿಗೆ ಮಾಸಿಕವಾಗಿ 3,000 ರೂಪಾಯಿ ನೆರವನ್ನು ನೀಡುತ್ತಾರೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯಗಳನ್ನು ಕೂಡ ಮಾಡಿಕೊಡ್ತಾರೆ. 45 ದಿನಗಳಲ್ಲಿ 7ನೇ ವೇತನ ಆಯೋಗದ ಅನುಷ್ಠಾನವನ್ನು ಮಾಡ್ತಾರೆ. ಎಲ್ಲ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟಿ ಭತ್ಯೆ ಕೂಡ ಇರುತ್ತೆ. ಸೊ ಮಹಿಳೆಯರಿಗೆ ಉಚಿತ ಕ್ಯಾನ್ಸರ್ ತಪಾಸಣೆ, ಸೊ ಇದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಜನಗಳ ಒಂದು ಮತಗಳನ್ನು ಪಡೆಯುವುದಕ್ಕೆ ಮುಂದಾಗ್ತಾ ಇದೆ ಈ ಒಂದು ಬಿಜೆಪಿ ಸರ್ಕಾರ. ಮುಖ್ಯವಾಗಿ ಅಮಿತ್ ಶಾ ಅವರು ಈ ಒಂದು ಗ್ಯಾರಂಟಿ ರೂಪದಲ್ಲಿರುವಂತಹ ಯೋಜನೆಗಳನ್ನು ಖಂಡಿತವಾಗಲೂ ನಾವು ನಿಮಗೆ ಈ ಎಲ್ಲವನ್ನೂ ಕೂಡ ಮಾಡ್ತೀವಿ, 3,000 ರೂಪಾಯಿ ಹಣವನ್ನು ನೀಡ್ತೀವಿ, ಮಹಿಳೆಯರಿಗೆ ಫ್ರೀ ಬಸ್ಗಳನ್ನು ನೀಡ್ತೀವಿ. ಫ್ರೀ ಬಸ್ ಅಂದರೆ ಮಹಿಳೆಯರು ಬಸ್ಗಳಲ್ಲಿ ಸಂಚಾರ ಮಾಡುವಂಥವರಿಗೆ ಒಂದು ಫ್ರೀ ಬಸ್ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಾಗಿ ಈ ಎಲ್ಲ ಯೋಜನೆಗಳನ್ನು ಮುಂದಿಟ್ಕೊಂಡು ಮತಗಳನ್ನು ಸೆಳೆಯುವುದಕ್ಕೆ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ.